guys, welcome to my channel. ನಾನು ಶರಣ್ಯ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗೇ ಸೋನೆ ಬರ್ತಾಯಿತ್ತು, ತುಂಬ ಜೋರು ಗಾಳಿ ಬರ್ತಾಯಿತ್ತು, ಥಂಡಿ ಗಾಳಿ ಅಂತಾರಲ್ಲ ಆ ಥರ ಬರ್ತಾಯಿತ್ತು. ಸೊ ನಾನು ಹೊರಗಡೆ ಕೂತಿದ್ದೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ಮಳೆನೂ ಕೂಡ ಬಂತು. ನಾನು ಅದಾದಮೇಲೆ ಆಫ್ಟರ್ನೂನ್ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಹಸ್ಬೆಂಡ್ ಹೊರಗಡೆ ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ ಯಾವ ಡ್ರೆಸ್ ಹಾಕೊಳ್ಳೋದು ಅಂತೇಳಿ ಹುಡುಕ್ತಾ ಇದ್ದೆ. ಎಲ್ಲ ಹೆಣ್ಮಕ್ಳಿಗೂ ಇದ್ದಿದ್ದೇ ಇರುತ್ತೆ ಅಲ್ವಾ, ಯಾವ ಡ್ರೆಸ್ ಹಾಕಬೇಕು ಅಂತ ಹೇಳಿ. ಕೊನೆಗೂ ಒಂದು ಡ್ರೆಸ್ ಡಿಸೈಡ್ ಮಾಡಿ ತಕ್ಕೊಂಡೆ. ಸೊ ದಿಸ್ ಈಸ್ ದ ಔಟ್ಫಿಟ್. ತುಂಬ ಚಳಿ ಆಗ್ತಾಯಿತ್ತು, ಅದಕ್ಕೆ ಸ್ವೆಟ್ ಶರ್ಟ್ ಹಾಕ್ಕೊಂಡ್ವಿ ನಾನು ಮತ್ತು ನನ್ನ ಹಸ್ಬೆಂಡ್. ಈಗ ಹೊರಟ್ವಿ ಗಾಯ್ಸ್, ನಾವು ಹೋಗ್ತಾ ಇದ್ದೀವಿ. ನಾವಿಬ್ಬರು ಯಾವಾಗಲೂ ಅಷ್ಟೇ ಕೆಳಗಡೆ ಹೋಗುವಾಗ ಸ್ಟೆಪ್ಸ್ನೇ ಚೂಸ್ ಮಾಡ್ತೀವಿ. ನಾವಿರೋದು 4th ಫ್ಲೋರು, ಸೊ ಸ್ಟೆಪ್ಸ್ ಇಳ್ಕೊಂಡೇ ಹೋಗೋದು. ಇದು ಈ ಟ್ರಾಫಿಕ್ ಯಾವುದು ಅಂತೇಳಿ ಆಲ್ಮೋಸ್ಟ್ ಬೆಂಗಳೂರಲ್ಲಿರೋ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಸಿಲ್ಕ್ ಬೋರ್ಡ್ ಸಿಗ್ನಲಲ್ಲಿ ನಿಂತಿದ್ದೀವಿ. ಆಲ್ಮೋಸ್ಟ್ ಒಂದು 10-15 ಮಿನಿಟ್ಸ್ ನಿಂತಿದ್ವಿ ಅನಿಸುತ್ತೆ. ಸೊ ಮತ್ತು ಈ ರೋಡ್ ಸೈಡಲ್ಲಿ ಹೂವು ಮಾರ್ತಾರೆ ಗೊತ್ತಾ, ಬೊಕ್ಕೆ ಥರದ್ದು. ಅದರಲ್ಲಿ ನನ್ನ ಹಸ್ಬೆಂಡ್ ನನಗೊಂದು ಬೊಕ್ಕೆ ಕೊಡಿಸಿದ್ರು. ನಂಗೆ ತುಂಬ ಖುಷಿ ಆಯಿತು. ಸ್ಮಾಲ್ ಗೆಸ್ಚರ್ಸು ತುಂಬ ಮೀನಿಂಗ್ ಇರುತ್ತೆ ಅಲ್ವಾ. ಫೈನಲಿ ಟ್ರಾಫಿಕ್ ಬಿಟ್ಟು ಹೋಗ್ತಾ ಇದ್ದೀವಿ. ಇದು ಸಿಲ್ಕ್ ಬೋರ್ಡ್ ಬಿಟ್ಟು ಮುಂದೆ ಜಯನಗರ್ ಸೈಡ್ ಹೋಗ್ತಾ ಇದ್ದೀವಿ ನಾವಿವತ್ತು. ಸ್ವಲ್ಪ ಕೆಲಸ ಇತ್ತು. ಏನು ಕೆಲಸ ಅಂತಂದರೆ ಆಷಾಢ ಅಲ್ವಾ, ಸ್ವಲ್ಪ ಗೋಲ್ಡ್ ರೇಟ್ ಕೂಡ ಕಡಿಮೆ ಆಗಿತ್ತು. ಗೋಲ್ಡ್ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ನಾವು ಹೋಗ್ತಾ ಇರೋದು ಲಲಿತಾ ಜುವೆಲ್ಸ್ ಅಂತ, ಜಯನಗರ್ ಬ್ರ್ಯಾಂಚು. ನಾನೇನಲ್ಲಿ ಜಾಸ್ತಿ ವೀಡಿಯೋ ಮಾಡಿಲ್ಲ, ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ಒಂದು ಸಣ್ಣ ಪುಟ್ಟದು ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ ನಾವು. ಏನು ತೊಗೊಂಡೆ ಅಂತೇಳಿ ತೋರಿಸ್ತೀನಿ ನೆಕ್ಸ್ಟು ನಾನು. ಒಂದು ಪುಟಾಣಿ ಚೈನು ಇದು ನನಗಲ್ಲ, ನಮ್ಮ ರಿಲೇಟಿವ್ ಪಾಪುಗೆ ಗಿಫ್ಟ್ ಮಾಡಬೇಕಿತ್ತು ಅಂತೇಳಿ ತೊಗೊಂಡು ಬಂದಿದ್ದು. ನನಗೆ ಅಂತೇಳಿ ನಾನು ಸಣ್ಣದು ಒಂದು ಸ್ಟಡ್ ತೊಗೊಂಡೆ ಅಷ್ಟೇ. ತೊಗೋಬೇಕಂತೇನು ಹೋಗಿರಲಿಲ್ಲ, ಜಸ್ಟು ಇಷ್ಟ ಆಯಿತು ಅಂತೇಳಿ ತೊಗೊಂಡೆ. ಓಕೆ, ನಾನಿವತ್ತು ನಿಮಗೆ ಒಂದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಸಾಸ್ ಪ್ಯಾನಲ್ಲಿ ನಾನು ರಾಗಿ ಮುದ್ದೆ ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನಾನಿವತ್ತು ಈ ಕಪ್ಪಿನ ಅಳತೆನಲ್ಲಿ 1/4 ಕಪ್ಪಷ್ಟು ನೀರು ತೊಗೋತಾ ಇದ್ದೀನಿ. ಇದು ನಮ್ಮಿಬ್ಬರಿಗೆ, ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಆಗೋಷ್ಟು ಅಷ್ಟೇ. ಜಾಸ್ತಿ ಬೇಕು ಅಂದರೆ ನೀರು ಜಾಸ್ತಿ ಹಾಕೋಬೇಕಾಗತ್ತೆ. ಇದಕ್ಕೆ ಒಂದು ಸಣ್ಣ ಸ್ಪೂನಷ್ಟು ರಾಗಿ ಹಿಟ್ಟು ಹಾಕಿ ಆಮೇಲೆ ಇದನ್ನು ಕಾಯೋದಕ್ಕೆ ಇಡಬೇಕು. ಇದು ಒಂದು 2-3 ನಿಮಿಷ ತೊಗೊಳತ್ತೆ ಕಾಯೋದಕ್ಕೆ. ಕಾದು ಉಕ್ಕೋವರೆಗೂ ಕಾಯಬೇಕು. ಸ್ವಲ್ಪ ಬಿಸಿಯಾಗಿದ್ದ ತಕ್ಷಣವೇ ರಾಗಿ ಹಿಟ್ಟನ್ನ ಹಾಕಬಾರ್ದು. ನೋಡಿ, ನೆಕ್ಸ್ಟು ಕುದಿಯುತ್ತೆ, ಸ್ವಲ್ಪ ಫುಲ್ಲಿ ಉಕ್ಕಿ ಬರಬೇಕು. ನಾವಿದನ್ನು ಮುದ್ದೆ ಹಸು ಅಂತ ಹೇಳ್ತೀವಿ ನಮ್ಮ ಕಡೆಯಲ್ಲಿ, ಬೇರೆ ಕಡೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಇದು ಫುಲ್ಲಿ ಉಕ್ಕಿ ಬಂದ ಮೇಲೆ ನಾನು ಇದಕ್ಕೆ 3 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ನಾನು ತೊಗೊಂಡಿರೋ ನೀರಿಗೆ ನನ್ನ ಹತ್ರ ಇರೋ ಸ್ಪೂನಲ್ಲಿ 3 ಸ್ಪೂನ್ ಹಿಟ್ಟು ಸಾಕಾಗತ್ತೆ. ನಾನು ಮುದ್ದೆನ ಸ್ವಲ್ಪ ಗಟ್ಟಿಯಾಗೇ ಮಾಡ್ತೀನಿ. ಒಂದು ಸ್ವಲ್ಪ ತೆಳ್ಳಗೆ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು, ಇಲ್ಲಾಂದರೆ ಹಿಟ್ಟನ್ನ ಕಡಿಮೆ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡ್ಮೇಲೆ ತುಂಬ ಜನ ತುಂಬ ಥರ ಮಾಡ್ತಾರೆ, ಬಟ್ ನಾನು ಯಾವ ಥರ ಮಾಡ್ತೀನಿ ಅಂದರೆ ಹಾಕಿದ ತಕ್ಷಣವೇ ಇದನ್ನು ನಾವು ರೊಟ್ಟಿ ಮಗ್ಚೋ ಕೈ ಅಂತ ನಮ್ಮ ಕಡೆ ಅಂತಾರೆ, ಅದರಲ್ಲಿ ನಾನು ಕಲಿಸ್ಕೊತೀನಿ. ಈ ಥರ ಕಲಿಸ್ಕೊಂಡು ಒಂದು 2-3 ನಿಮಿಷ ಬೇಕಾಗಲ್ಲ, 2 ನಿಮಿಷ ಅಷ್ಟೇ ಸ್ವಲ್ಪ ಬೇಯೋದಕ್ಕೆ ಅಂತ ಬಿಡ್ತೀನಿ ನಾನು. ಈ ಥರ ಮಾಡಿಬಿಟ್ಟು ಜಾಸ್ತಿ ಟೈಮು ಬಿಡಬಾರ್ದು, ತಳ ಸೀತಾ ಇರುತ್ತೆ, ಗೊತ್ತಾಗುತ್ತೆ ನಿಮಗೆ, ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕಿಂತ ಮುಂಚೆನೇ ಒಂದು 2 ನಿಮಿಷ ಬಿಟ್ಬಿಟ್ಟು ಅದು ಸ್ವಲ್ಪ ಬೆಂದ್ಕೊಂಡಿದ್ದ ಥರ ಆಗುತ್ತೆ. ಈ ಥರ ಆಗಿದ ತಕ್ಷಣವೇ ನಾನು ಕೆಳಗಡೆ ಎತ್ತಿಟ್ಕೋತಾ ಇದ್ದೀನಿ. ಕೆಳಗಡೆ ಎತ್ತಿಟ್ಕೊಂಡು ಈ ಥರ ನಾನು ಏನು ತೋರಿಸ್ತಾ ಇದ್ದೀನಿ ಅಲ್ಲ ವೀಡಿಯೋದಲ್ಲಿ, ಆ ಥರ ಕಲಿಸ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಗಂಟು ಉಳ್ಕೊಳಲ್ಲ ಮುದ್ದೆ, ಮತ್ತು ಬೇಯಬೇಕಾದ್ರೆ ಎಲ್ಲ ಒಂದೇ ಸಮವಾಗಿ ಬೇಯ್ಕೊಳ್ಳುತ್ತೆ. ನಾವಿದನ್ನು ಮುದ್ದೆ ಕೂಡಿಸೋದು ಅಂತ ಕರೀತಾರೆ ನಮ್ಮ ಸೈಡಲ್ಲಿ. ನೋಡಿ, ಈ ಥರ ಮಾಡ್ಕೊತೀನಿ. ಈ ಥರ ಮಾಡ್ಕೊಂಡು ಆದಮೇಲೆ ಮತ್ತೆ ನಾನು ಒಲೆ ಮೇಲೆ ಇಟ್ಟು ಮತ್ತೆ 1 ನಿಮಿಷದಷ್ಟು ಬೇಯಿಸ್ತೀನಿ. ಇದೇ ಥರ
ಬೇಯಿಸಿ ಇದೇ ಥರ 2-3 ಸಲ ಈ ಥರ ನಾನು ಮುದ್ದೆನ ಕೂಡಿಸ್ಕೊತೀನಿ. ಸೊ ನೀಟಾಗಿ ಮುದ್ದೆ ಕೂಡ ಬೇಯುತ್ತೆ ಮತ್ತು ಒಂದೇ ಒಂದು ಗಂಟಿಲ್ದಲೇ ಇರೋ ಥರ ಆಗುತ್ತೆ. ಮತ್ತು ಇಟ್ಕೊಂಡಿದ್ದೀನಿ ಇದೇ ಥರ ನಾನು 3 ಸಲ ಮಾಡ್ಕೊತೀನಿ. ನೋಡಿ ಒಂದೇ ಒಂದು ಗಂಟು ಕೂಡ ಕಾಣಿಸ್ತಾ ಇಲ್ಲ ಆಲ್ರೆಡಿ. ಮತ್ತು ಮುದ್ದೆ ಕೂಡ ಚೆನ್ನಾಗೇ ಬೇಯುತ್ತೆ ಈ ಥರ ಮಾಡೋದ್ರಿಂದ. ಬೇರೆಯವರು ಹಾಗೆ ಬಿಟ್ಬಿಟ್ಟು ಮಾಡ್ತಾರೆ, ಬಟ್ ನಾನು ಮ್ಯಾಕ್ಸಿಮಮ್ ಇದೇ ಥರನೇ ಮಾಡೋದು. ನೋಡಿ ಈಗ ಕೈಗೆ ಸ್ವಲ್ಪನೂ ಅಂಟ್ಕೊತಾ ಇಲ್ಲ, ಮುದ್ದೆ ಚೆನ್ನಾಗಿ ಬೆಂದಿದೆ. ಈಗ ಕಟ್ಟೋದಕ್ಕೂ ಕೂಡ ಬರ್ತಾಯಿದೆ, ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಮುದ್ದೆ ಕಟ್ಕೊತೀನಿ ಅಷ್ಟೇ, ಇನ್ನೇನು ಇಲ್ಲ. ಈ ಥರ ಮಾಡೋದ್ರಿಂದ ಗಂಟಾಗಲ್ಲ ಅಷ್ಟೇ. ನಾನು ಒಂದು ಸ್ಟೀಲ್ ತಟ್ಟೆ ತೊಗೊಂಡಿದ್ದೀನಿ. ಮುದ್ದೆ ಕಟ್ಟೋದಕ್ಕೆ ಅಂತಲೇ ಮರದ್ದು ಎಲ್ಲ ಬರುತ್ತೆ, ಬಟ್ ನಾನು ಅದೆಲ್ಲ ಏನೂ ಇಟ್ಕೊಂಡಿಲ್ಲ. ನಾನು ರೆಗ್ಯುಲರ್ ಇದೇ ಥರ ಮಾಡ್ತಾ ಇರೋದು. ಈ ಥರ ತೊಗೊಂಡ್ಬಿಟ್ಟು ನಾವು ಅದು ಸ್ಟೀಲ್ ತಟ್ಟೆ ಒಳಗಡೆ ನೀರು ಹಾಕ್ಕೊಂಡು ಸ್ವಲ್ಪ ತೊಳ್ಕೊಂಡು, ಅಂದರೆ ಡ್ರೈ ಇರಬಾರ್ದು. ಈ ಥರ ನಾನು ನಮ್ಮ ಕಡೆ ಇದನ್ನು ಮುದ್ದೆ ಕೆರೆಬಿಲ್ಲೆ ಅಂತಾರೆ, ನಂಗೆ ಗೊತ್ತಿಲ್ಲ ಬೇರೆ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ನಾನು ನಮ್ಮ ಅಮ್ಮನ ಮನೆಯಿಂದ ತೊಗೊಂಡು ಬಂದಿದ್ದೆ. ಈ ಥರ ಕಟ್ಕೊತೀನಿ ನಾನು. ಒಂದು ಕಪ್ಪಲ್ಲಿ ನೀರು ಇಟ್ಕೊಂಡಿರಿ. ಮುದ್ದೆ ತುಂಬ ಸುಡ್ತಾ ಇರುತ್ತೆ ಅಲ್ಲ, ಕೈಯೇ ಬೆಂದೋಗ್ಬಿಡುತ್ತೆ. ಸೊ ಅವಾಗವಾಗ ನೀರನ್ನ ಎತ್ಕೊತಾ ಇದ್ದರೆ ಕೈ ಸುಡಲ್ಲ ಮತ್ತು ಮುದ್ದೆನೂ ಕೂಡ ಕೈಗೆ ಅಂಟಲ್ಲ. ಸೊ ಈ ಥರ ಕಟ್ಕೊತೀನಿ ನಾನು. ನಾನಿಲ್ಲಿ ಮಾಡಿರೋದು 2 ಮುದ್ದೆ, ಒಂದು ಮೀಡಿಯಮ್ ಸೈಜು, ಇನ್ನೊಂದು ಸಣ್ಣದು. ನನ್ನ ಹಸ್ಬೆಂಡ್ಗೊಂದು ನನಗೊಂದು ಅಂತ ಹೇಳ್ಬಿಟ್ಟು ನಮ್ಮಿಬ್ಬರಿಗೆ ಈ ಕ್ವಾಂಟಿಟಿಯಷ್ಟು ಮುದ್ದೆ ಸಾಕಾಗತ್ತೆ. ಸೊ ಇಲ್ಲಿ ಮುದ್ದೆ ಕಟ್ಕೊತಾ ಇದ್ದೀನಿ ನಾನು. ನಿಮ್ಮ ಮನೆಗಳಲ್ಲಿ ಯಾರ್ಯಾರು ಮುದ್ದೆ ಮಾಡ್ತೀರಾ, ನಂತರನೇ ಯಾರು ಮುದ್ದೆ ಮಾಡ್ತೀರಾ, ಮತ್ತು ಯಾರು ಮುದ್ದೆ ಊಟ ಮಾಡ್ತೀರಾ ಅಂತ ಹೇಳಿ ಎಲ್ಲ ಕಮೆಂಟ್ ಮಾಡಿ. ಈ ಥರ ಕಟ್ಟಿದ್ದಾಯಿತು ನಂದು ಮುದ್ದೆ. ಈಗ ಸರ್ವಿಂಗ್ ಟೈಮು. ನಾನು ಈ ಥರ ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಮುದ್ದೆ ಇಟ್ಕೊಂಡಿದ್ದೀನಿ. ಮುದ್ದೆ ಮಧ್ಯದಲ್ಲಿ ಒಂದು ಪುಟ್ಟು ಹೋಲ್ ಥರ ಮಾಡ್ಕೊಂಡಿದ್ದೀನಿ ನಾನು, ಯಾಕಂದರೆ ನನ್ನ ಹಸ್ಬೆಂಡ್ಗೆ ತುಪ್ಪ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಆ ಥರ ಹಾಕ್ಕೊಡ್ತೀನಿ ನಾನು ತುಪ್ಪ ಯಾವಾಗಲೂ ಅಷ್ಟೇ. ನಾನಿವತ್ತು ಮುದ್ದೆ ಜೊತೆಗೆ ಸೊಪ್ಪಿನ ಸಾಂಬಾರು ಮಾಡಿದ್ದೆ. ಮಧ್ಯಾಹ್ನನೇ ಸೊಪ್ಪಿನ ಸಾಂಬಾರು ಮಾಡಿದ್ದೆ ನಾನು. ಸೊ ನೈಟು ಮುದ್ದೆ ಮಾತ್ರನೇ ಮಾಡ್ಕೊಂಡಿದ್ದು. ನಮ್ಮ ಮನೇಲಿ ನಾರ್ಮಲಿ ನೈಟ್ ಡಿನ್ನರ್ಗೆ ಆಲ್ಮೋಸ್ಟ್ ಮುದ್ದೆನೇ ಇರುತ್ತೆ. ನನ್ನ ಹಸ್ಬೆಂಡಿಗೆ ಮುದ್ದೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಮುದ್ದೆನೇ ಮಾಡ್ತೀನಿ. ನಾನು ಅಷ್ಟೇ, ನನಗೂ ಮುದ್ದೆ ಇಷ್ಟ ಆಗುತ್ತೆ. ಇವತ್ತಿನ ಡಿನ್ನರ್ ಸೊಪ್ಪಿನ ಸಾರು, ಮುದ್ದೆ, ಉಪ್ಪಿನಕಾಯಿ ಮತ್ತು ಒಂದು ಹಪ್ಪಳ. ತುಪ್ಪ ಕೂಡ ಮನೆಯಲ್ಲೇ ಮಾಡ್ಕೊಂಡಿರೋದು ಇದು. ಸೊ ಇವತ್ತಿನ ಡಿನ್ನರ್ ರೆಡಿ ಆಯಿತು ನಮ್ಮದು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ ಮುದ್ದೆ, ಸ್ವಲ್ಪನೂ ಗಂಟಿಲ್ದಲೆ ನೀಟಾಗಿ ಬೆಂದಿರುತ್ತೆ ಮುದ್ದೆ. ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ನನಗೆ ಹೇಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. Thank you for watching. Bye. Love you all.